ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕ್ಯಾಬೇಜ್ ಪಲ್ಯ ಎಲ್ಲರೂ ನಾರ್ಮಲಾಗಿ ಫ್ರೈ ಮಾಡಿ ಇಲ್ಲಾಂದರೆ ಅದನ್ನು ಬಾಯ್ಲ್ ಮಾಡಿ ಮಾಡ್ತೀವಿ. ಬಟ್ ಇದು ಬಾಯ್ಲ್ ಮಾಡೋದು ಬೇಡ ಮತ್ತು ಎಣ್ಣೆಲಿ ಫ್ರೈ ಮಾಡೋದು ಬೇಡ. ಹಸಿ ಕ್ಯಾಬೇಜಿಂದನೇ ಮಾಡ್ಬೋದು ಈ ಪಲ್ಯನ. ಕೆಲವೊಬ್ಬರಿಗೆ ಅನಿಸ್ಬೋದು ಹಸಿ ಕ್ಯಾಬೇಜಿಂದ ಪಲ್ಯ ಹೆಂಗಿರುತ್ತಪ್ಪ, ಚೆನ್ನಾಗಿರುತ್ತಾ ಅಂತ. ಒಂದು ಸಾರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಪದೇ ಪದೇ ಮಾಡ್ಕೋಬೋದು. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ ಆಗೋವಷ್ಟು ಮೊಸರು ತೊಗೊಂಡಿದ್ದೀನಿ. ಇದಕ್ಕೇ ಅರ್ಧ ಬೌಲ್ ಆಗೋವಷ್ಟು ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಮೆಣಸಿಕಾಯಿ ನಾನು ಎರಡು ಮೆಣಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿತ್ತಂದ್ರೂ ತೊಗೋಬೋದು. ಒಂದು ಸ್ವಲ್ಪ ಹಸಿ ಕರಿಬೇವು. ನೀವು ಹಾಲನ್ನ ಅರ್ಧ ಕಪ್ ಆಗೋವಷ್ಟು ತೊಗೊಳ್ಳಿ, ಯಾಕಂದರೆ ಹಾಲು ಕೂಡ ಈ ರೆಸಿಪಿಗೆ ಹಾಕಬೇಕು. ಮೊಸರನ್ನ ಆದಷ್ಟು ಗಟ್ಟಿ ಮೊಸರು ತೊಗೊಳ್ಳಿ. ನಮ್ಮ ಮನೇಲಿ ಗಟ್ಟಿ ಮೊಸರು ಇದ್ದಿಲ್ಲ, ಪಾಕೆಟ್ ಮೊಸರಲ್ವ, ಆದಷ್ಟು ಅದು ತೆಳುವೇ ಬರುತ್ತೆ. ಇದಕ್ಕೆ ಕ್ಯಾಬೇಜ್ ಅಂತ ಮೆಜರ್ಮೆಂಟ್ ತೊಗೊಳೋದಾದರೆ ಒಂದು ಕ್ಯಾಬೇಜಲ್ಲಿ ಒಂದು 10% ಅಷ್ಟೇ, ಅಂದರೆ ಕಾಲು ಭಾಗಕ್ಕಿಂತ ಕಡಿಮೆ ಆಗೋವಷ್ಟು ನಾನು ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಇದು 1 ಬೌಲ್ ಆಗೋವಷ್ಟು ಕ್ಯಾಬೇಜ್ ಇದೆ. ಇದು ಆದಷ್ಟು ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ದಪ್ಪ ಕಟ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಪಲ್ಯ. ಅದಕ್ಕೋಸ್ಕರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಂದು 4-5 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಚಟಪಟ ಅಂತ ಸಿಡಿದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ. ಈರುಳ್ಳಿ ಹಾಕ್ಕೊಂಡ್ಮೇಲೆ ನಿಮಗೆ ಖಾರಕ್ಕೆ ನೋಡಿ ಹಸಿಮೆಣಸಿಕಾಯಿನ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸೇ ಬೇಡ, ಇಷ್ಟೇ ನೋಡಿರಿ. ಈರುಳ್ಳಿ, ಮೆಣಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟಿದ್ರೆ, ಹಾಲು, ಮೊಸರು ಇಷ್ಟೇ ಸಾಕು ಈ ಪಲ್ಯ ಮಾಡಲಿಕ್ಕೆ. ಒಂದು ಸಾರಿ ಟ್ರೈ ಮಾಡಿ, ನಿಮ್ಗೇನಾದರೂ ಇಷ್ಟ ಆದರೆ ಪದೇ ಪದೇ ಮಾಡ್ಕೊಳ್ರಿ. ಇಲ್ಲ ಆ ಫ್ಲೇವರ್ ನಮ್ಗೆ ಇಷ್ಟ ಆಗ್ತಿಲ್ಲಪ್ಪ ಅಂದರೆ ಬಿಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಅರಿಶಿನ ಪಕ್ಕ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕೆಲವೊಬ್ರು ಮೊಸರು ಜೊತೆ ಅರಿಶಿನ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅರಿಶಿನ ಸ್ಕಿಪ್ ಮಾಡ್ತಾರೆ. ಆ ಥರ ಮಾಡೋದಾದರೆ ನೀವು ಮಾಡ್ಬೋದು. ಇಷ್ಟ ಇತ್ತಂದರೆ ಅರಿಶಿನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಬಿಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಇದು ಆಲ್ಮೋಸ್ಟ್ ಒಂದು 3/4% ಬೆಂದ ತಕ್ಷಣ ಆಫ್ ಮಾಡ್ಕೊಂಬಿಡಿ. ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನೀರು ಏನು ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ನಾವು ಹಾಲು ಮೊಸರು ಹಾಕೋದ್ರಿಂದ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಗ್ರೇವಿ ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ 1 ಬೌಲ್ ಆಗೋವಷ್ಟು ಮೊಸರು ಏನು ತೊಗೊಂಡಿದ್ನೋ ಅದನ್ನ ಹಾಕ್ಕೊತಿದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು ಗ್ರೇವಿ, ಆವಾಗ ನೀವು ಹಾಲು ಮೊಸರನ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಅರ್ಧ ಕಪ್ ಆಗೋವಷ್ಟು ಏನು ಹಾಲು ತೊಗೊಂಡಿದ್ದೋ ಅದು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಗ್ರೇವಿ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮೊಸರು ಮತ್ತು ಹಾಲನ್ನ ಆ್ಯಡ್ ಮಾಡಿ. ಬಿಸಿ ಇದ್ದಂಗೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಇದು ಮಾತ್ರ ನೆನ್ಪಿಟ್ಕೊಂಡಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ನೋಡಿ. ಇದಕ್ಕೇನಾದರೂ ಉಪ್ಪು ಬೇಕಿತ್ತಪ್ಪ ಅಂತಂದರೆ ಉಪ್ಪು ಬೇಕಾದ್ರೂ ಹಾಕ್ಕೋಬೋದು. ಲಾಸ್ಟಿಗೆ ನಾವು ಕ್ಯಾಬೇಜ್ನೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಇದು ಕಲ್ತ್ಕೋಬೇಕು ಮೊಸರು ಮತ್ತು ಹಾಲು ಜೊತೆ. ಆ ಥರ ನೀವು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನಾನು ಹಸಿ ಕ್ಯಾಬೇಜ್ನೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕ್ಯಾಬೇಜ್ನ ಫ್ರೈನು ಅಂದರೆ ಹುರ್ಕೊಂಡಿಲ್ಲ, ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ಕುದಿಸಿ ಕೂಡ, ಅಂದರೆ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊತೀವಿ ಅಲ್ವಾ, ಆ ಥರನೂ ಮಾಡ್ಕೊಂಡಿಲ್ಲ. ಹಸಿ ಕ್ಯಾಬೇಜ್ನೇ ಹಾಕ್ಕೊಂಡಿದ್ದೀನಿ. ಈ ಪಲ್ಯ ರೊಟ್ಟಿ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ. ಈ ಪಲ್ಯ ಜೊತೆ ಒಂದೇ ಪಲ್ಯ ಕೆಲವೊಬ್ಬರಿಗೆ ತಿನ್ನಕ್ಕೆ ಅನಿಸಲ್ಲ. ಕ್ಯಾಬೇಜು ಸ್ವಲ್ಪ ಅವಾಯ್ಡ್ ಮಾಡೋರು ತುಂಬ ಜನ, ಮತ್ತು ಅದ್ರ ಫ್ಲೇವರು ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನೀವು ರೊಟ್ಟಿ ಇಲ್ಲ ಚಪಾತಿ ಮಾಡಿಕೊಂಡ್ರೆ ಇನ್ನೊಂದು ಪಲ್ಯ ಸೈಡ್ಸಿಗೆ ಮಾಡ್ಕೊಂಬಿಟ್ರೆ ಅಂತೂ ಸಖತ್ತಾಗಿರುತ್ತೆ. ಇದು ಟೇಸ್ಟ್ ಹೇಗಿರುತ್ತಪ್ಪ ಅಂತಂದರೆ, ನಾವು ಮೊಸರು ಬಜ್ಜಿ, ಮೊಸರು ಗೊಜ್ಜು ಅಂದರೆ ಈರುಳ್ಳಿ ಗೊಜ್ಜೆಲ್ಲ ಮಾಡ್ಕೊತೀವಲ್ವ ಪಲಾವ್ಗೆ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ಇದೇನು ಕ್ಯಾಬೇಜ್ ಗೊಜ್ಜು ಅಂತನಾದರೂ ಹೆಸರು ಹೇಳ್ಬೋದು. ಸಖತ್ ಟೇಸ್ಟ್ ಇರುತ್ತೆ. ಬಟ್ ಇದರಲ್ಲಿ ನಾವು ಹಸಿ ಕ್ಯಾಬೇಜ್ನ ಹಾಕಿದ್ದೀವಪ್ಪ ಅಂತ ಫೀಲೇ ಅನಿಸಲ್ಲ. ಎಲ್ಲನೂ ಫ್ರೈ ಮಾಡಿನೇ ಹಾಕಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಬಟ್ ಕ್ಯಾಬೇಜ್ ಮಾತ್ರ ಚಿಕ್ಕದಾಗಿನೇ ಕಟ್ ಮಾಡ್ಕೋಬೇಕು. ಹಾಗೆ ಮಾಡಿದರೆ ಮಾತ್ರ ಇದು ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ನೀವು ದಪ್ಪಗೆ ಏನಾದರೂ ಮಾಡ್ಕೊಂಬಿಟ್ರೆ ಬರೀ ಬಾಯಿಗೆ ಕ್ಯಾಬೇಜ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಆದಷ್ಟು ಮೊಸರನ್ನ ಗಟ್ಟಿ ಮೊಸರೇ ತೊಗೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಡಿಫ್ರೆಂಟ್ ಆಗಿರೋ ರೆಸಿಪಿ, ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಅದೇ ಮತ್ತೊಮ್ಮೆ ಮಾಡ್ಕೋಬೋದು. ಆದರೆ ಕ್ವಾಂಟಿಟಿ ಮಾತ್ರ ತುಂಬ ಕಡಿಮೆಯಿಂದನೇ ಮಾಡಿ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟನೇ ಆಗ್ದೇ ಇರ್ಬೋದು. ಬಟ್ ಒಮ್ಮೆ ಟ್ರೈ ಮಾಡಿ ನೋಡಿದರೆ ನಿಮಗೆ ಆ ಟೇಸ್ಟ್ ಏನಂತ ಗೊತ್ತಾದ್ಮೇಲೆ ಪದೇ ಪದೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೆಣಸಿಕಾಯಿ ಚಟ್ನಿ ಮಾಡಿದ್ದೆ. ಮೆಣಸಿಕಾಯಿ ಕೂಡ ಖಾರ ಇದ್ದಿಲ್ಲ. ಚಟ್ನಿ ನಮ್ಮ ಕಡೆ ಎಲ್ಲ ಮೆಣಸಿಕಾಯಿ ಚಟ್ನಿ ಮಾಡ್ತೀವಿ, ಆ ಚಟ್ನಿನ ಮಾಡ್ಕೊಂಡಿದ್ದೆ ನಾನು. ಇದು ಮಕ್ಳಿಗೆ ತಿನ್ಸಕ್ಕಂದ್ರೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಖಾರನೂ ಇರಲ್ಲ, ಮೊಸರು ಮತ್ತು ಹಾಲು ಹಾಕಿರೋದ್ರಿಂದ ಅವರು ಕೂಡ ಚೆನ್ನಾಗಿ ತಿನ್ಕೊತಾರೆ.
ನೀವು ಕೂಡ ಟ್ರೈ ಮಾಡಿ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.